ಸಾವಿರಾರು ಕೋಟಿ ಅನುದಾನ ಕೊಟ್ಟರು ಮಳೆ ಅವಾಂತರ ಮಾತ್ರ ನಿಂತಿಲ್ಲ ಬೆಂಗಳೂರಿನಲ್ಲಿ. ಜೋರು ಮಳೆ ಬಂದರೆ ಸಾಕು ಬೆಂಗಳೂರು ಮುಳುಗಡೆ ಆಗುವುದು. ಪ್ರವಾಹ ನಿರ್ವಹಣೆ, ರಾಜಕಾಲುವೆಗಳ ಕಾಮಗಾರಿಗೆ ಅಂತ ಹಣ ರಿಲೀಸ್ ಆಗಿದೆ. ವಿವಿಧ ಕಾಮಗಾರಿಗಳಿಗೆ ಬರೋಬ್ಬರಿ 100 ಕೋಟಿ 200 ಕೋಟಿ ಅಲ್ಲ 1800 ಕೋಟಿ ಅನುದಾನ ರಿಲೀಸ್ ಆಗಿದೆ. 1800 ಕೋಟಿ 2022ರಲ್ಲಿ ಬೊಮ್ಮಾಯಿ ಸರ್ಕಾರ ಈ ಅನುದಾನವನ್ನು ರಿಲೀಸ್ ಮಾಡಿತ್ತು. 1800 ಕೋಟಿಯನ್ನು. ಸಣ್ಣ ಮಳೆ ಬಂದರೂ ಈಗಲೂ ಪ್ರವಾಹ ಹಾಗೆ ಇದೆ. ರಸ್ತೆಗಳು ಜಲಾವೃತ ಆಗಿದೆ. ಸಾವಿರಾರು ಕೋಟಿ ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು ಪ್ರವಾಹ ತಪ್ಪಿಸೋದಕ್ಕೆ ಒದಗಿಸಿದ್ದಂಥ ಅನುದಾನ ಎಲ್ಲಿ ಹೋಯ್ತು? 1800 ಕೋಟಿ ರೀ, 1 ಕೋಟಿ 2 ಕೋಟಿ ಅಲ್ಲ, 1800 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಈ ದುಡ್ಡು? ಸಣ್ಣ ಮಳೆ ಬಂದ್ರೆ ಸಾಕು ಇವತ್ತಿಗೂ ಬೆಂಗಳೂರು ಅದೇ ಪರಿಸ್ಥಿತಿ, ಅದೇ ಪ್ರವಾಹ, ಅದೇ ಕೆರೆ, ಅದೇ ರಸ್ತೆಗಳು ಗುಂಡಿಮಯ, ಎಲ್ಲಾನು ಹಾಗೇ ಇದೆ. ಮತ್ತೇನು ಮಾಡಿದ್ರಿ 1800 ಕೋಟಿಲಿ? ಮಳೆ ಅವಾಂತರ ನಿರ್ವಹಣೆ ಮಾಡಿ ಇಂದ ಮೊದಲಿಗೆ 1500 ಕೋಟಿ ರಿಲೀಸ್ ಆಯಿತು. ಎರಡನೇ ಹಂತದಲ್ಲಿ 300 ಕೋಟಿ ರೂಪಾಯಿಯನ್ನು ಕೊಡ್ತು ಸರ್ಕಾರ. ಯಾವಾಗ? 2022ರಲ್ಲಿ 28 ವಿಧಾನಸಭಾ ಕ್ಷೇತ್ರದ ರಾಜಕಾಲುವೆ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಯಿತು. ಮೊದಲು ಪ್ರಾಬ್ಲಮ್ ಏನು ಅಂತ ನೋಡೋದು. ಏನಪ್ಪ ಸಮಸ್ಯೆ ಏನು? ಯಾಕೆ ನೀರು ಯಾಕೆ ನಿಲ್ಲುತ್ತೆ? ರಾಜಕಾಲುವೆಗಳು ಸರಿ ಇಲ್ಲ, ಫೈನ್, ರಾಜಕಾಲುವೆಗಳನ್ನು ಮಾಡಿಬಿಡೋಣ. 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ರಾಜಕಾಲುವೆ ನಿರ್ಮಾಣಕ್ಕೆ ಟೆಂಡರ್ ಆಯಿತು. 2022ರಿಂದ ಇಲ್ಲಿವರೆಗೂ ನಯಾ ಪೈಸೆ ಕೆಲಸ ಆಗಿಲ್ಲ. ಟೆಂಡರ್ ಆಗಿದೆ, 1800 ಕೋಟಿ ರೂಪಾಯಿ ರಿಲೀಸ್ ಆಗಿದೆ, ಕೆಲಸ ನಯಾ ಪೈಸೆ ಆಗಿಲ್ಲ. ಒಟ್ಟು 68 ಅಂತ ಹೇಳ್ತಾ ಇದ್ರು, ಆದರೆ 86 ಕಡೆ ಕಾಲುವೆಗಳನ್ನು ನಿರ್ಮಾಣ ಮಾಡೋದಕ್ಕೆ, ರಾಜಕಾಲುವೆ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಆಗಿತ್ತು. ಕಾಮಗಾರಿ ಮಾಡದೆಯೇ ಹಣ ಬಿಡುಗಡೆ ಮಾಡಿಕೊಂಡ್ರೆ ಹಾಗಾದ್ರೆ 2022ರಿಂದ ಈವರೆಗೆ BBMP ಮಾಡಿದ್ಯೇನು? ಮಳೆ ನಿರ್ವಹಣೆ ಕಾಮಗಾರಿಯ ಮೇಲೆ ಹಲವು ಅನುಮಾನಗಳಿದ್ದಾವೆ. ಕೇಳಿದ್ರೆ BBMPಗೆ ನಮ್ಮ ಹತ್ರ ಕಾಸಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಅನುದಾನದ ಕೊರತೆ ಅನ್ನೋದು. ಸರ್ಕಾರನೇ ಕೊಟ್ಟಿದೆ, 1800 ಕೋಟಿ ರೂಪಾಯಿ ಕೊಟ್ಟಿದೆ. 2022ರಲ್ಲಿ ಟೆಂಡರ್ ಆಗಿದೆ. ಟೆಂಡರ್ ಆದರೂ ಕೆಲಸ ಆಗಿಲ್ಲ. ಹಾಗಾದ್ರೆ ದುಡ್ಡು ಎಲ್ಲಿ ಹೋಯ್ತು? 1-2 ಕೋಟಿ ಅಲ್ಲ, 1800 ಕೋಟಿ. ನಾವು ಹೇಳ್ತಾ ಇಲ್ವಾ, BBMP ಅಂದ್ರೇನೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ. ಅಲ್ಲಿರುವ ಅಧಿಕಾರಿಗಳು ಒಬ್ಬೊಬ್ರು ನುಂಗುವಾಕರು. ಎಲ್ಲರನ್ನೂ ಹೇಳ್ತಾ ಇಲ್ಲ. ನೀವು ಕಳ್ಳ ಅಂದ ತಕ್ಷಣ ಹೆಗಲು ಮುಟ್ಕೊಂಡು ನೋಡೋದು ಬೇಡ. ಒಬ್ಬೊಬ್ಬರು ನುಂಗುವಾಕರು. ಎಲ್ಲಿ ಹೋಯ್ತು ಹಾಗಾದ್ರೆ ಇಷ್ಟು ದುಡ್ಡು? ಇವತ್ತಿಗೂ ಅದೇ ಪ್ರವಾಹ ಇದೆ, ಅದೇ ರಸ್ತೆಗಳನ್ನು ತೋರಿಸ್ತಾ ಇದ್ದೀವಿ. ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಮುತ್ತಪ್ಪ, ಈ ಹಿಂದೆ ಬೆಂಗಳೂರು ಯಾಕಪ್ಪ ಹೀಗೆ ಅಂತ ಕೇಳಿದ್ರೆ, ಬೆಂಗಳೂರು BBMPಯಲ್ಲಿ ದುಡ್ಡಿಲ್ಲ, ಅನುದಾನ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ ಅಂತ ಆಯ್ತು. ಆಯ್ತಪ್ಪ, ದುಡ್ಡು ಕೊಟ್ಟರು, 1800 ರೂಪಾಯಿ ಕೊಟ್ಟಾಯ್ತು. ಏನು ಮಾಡಿದ್ರು ಇವರು? ಎಲ್ಲಿ ಹೋಯ್ತು ಆ ಎಲ್ಲ ದುಡ್ಡು? ಇವತ್ತಿಗೂ ಮಳೆ ಬಂದರೆ ಅದೇ ಸ್ಥಿತಿ ಇದೆ. ಹೌದು ವಾಸುದೇವ್, ಬೆಂಗಳೂರಲ್ಲಿ ಚಿಕ್ಕ ಮಳೆ ಬಂದರೂ ಕೂಡ ಪ್ರವಾಹ ಸೃಷ್ಟಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 2022 ಕೂಡ ಇಂತಹ ಸ್ಥಿತಿನೇ ನಿರ್ಮಾಣವಾಗಿತ್ತು. ಆಗ ಅಂದಿನ ಸರ್ಕಾರ CM ಬೊಮ್ಮಾಯಿ ಆಗಿದ್ರು. ಆಗ ಅವರು 1500 ಕೋಟಿ ರೂಪಾಯಿನ ಮೊದಲ ಹಂತದಲ್ಲಿ, ನಂತರದಲ್ಲಿ ಮತ್ತೆ 300 ಕೋಟಿಯನ್ನು, ಒಟ್ಟು 1800 ಕೋಟಿಯನ್ನು ಈ ಒಂದು ಏನು ಪ್ರವಾಹವನ್ನು ತಡೆಗಟ್ಟುವುದಕ್ಕೆ, ರಾಜಕಾಲುವೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಆಗಿನ ಸರ್ಕಾರ ರಿಲೀಸ್ ಮಾಡಿತ್ತು. ಆದರೆ 2022ರಲ್ಲಿ ಏನು 1800 ಕೋಟಿ ರೂಪಾಯಿನ ರಿಲೀಸ್ ಮಾಡಲಾಯಿತು, ಟೆಂಡರ್ ಕರೆಯಲಾಯಿತು, ಯಾವ ಕಾಮಗಾರಿಗೆ ಎಷ್ಟು ಅನುದಾನ ಅಂತ ಕೂಡ ಹೇಳಲಾಯಿತು, ಗುತ್ತಿಗೆಯನ್ನು ಕೂಡ ಕೊಡಲಾಯಿತು. ಆದರೆ 2022ರಿಂದ ಇದುವರೆಗೂ ಕೂಡ ಕಾಮಗಾರಿ ಮಾತ್ರ ನಯಾ ಪೈಸಾ ಆಗಿಲ್ಲ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ನೈಜ ಉದಾಹರಣೆ, ಬೆಂಗಳೂರಲ್ಲಿ ಸಣ್ಣ ಮಳೆ ಬಂದರೂ ಕೂಡ ರಸ್ತೆಯಲ್ಲಿ ನಿಲ್ಲುವಂತಹ ನೀರು, ಮನೆಗಳಿಗೆ ನುಗ್ಗುವಂತಹ ನೀರು ಎಲ್ಲವೂ ಕೂಡ ಇದಕ್ಕೆ ತಾಜಾ ಉದಾಹರಣೆ. 2022ರಲ್ಲಿ ರಿಲೀಸ್ ಆದಂತಹ ದುಡ್ಡು ಎಲ್ಲಿ ಹೋಯ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದೆ. ಕಾಮಗಾರಿಗಳು ಕೂಡ ನಡೀತಾ ಇಲ್ಲ, ಕಂಪ್ಲೀಟ್ ಆಗಿ ಸ್ಥಗಿತವಾಗಿದೆ. ಕಾಮಗಾರಿ ನಡೆಯದರೆ ಬಿಲ್ ಏನಾದರೂ ರಿಲೀಸ್ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿರುವಂಥದ್ದು. ಈಗ BJP ಸರ್ಕಾರ ಇದ್ದಾಗ ರಿಲೀಸ್ ಆಗಿರುವಂತಹ ದುಡ್ಡು ಎಲ್ಲಿ ಹೋಯ್ತು ಅನ್ನೋ ಒಂದು ಪ್ರಶ್ನೆಯನ್ನ ವಿಪಕ್ಷಗಳು ಕೂಡ ಕೇಳುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಒಟ್ಟು 86 ವರ್ಕ್ಗಳಿಗೆ, 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ 86 ವರ್ಕ್ಗಳಲ್ಲಿ ಸಣ್ಣ ಸಣ್ಣ ಮೋರಿಗಳಾಗಿರ್ಬೋದು, ಎಲ್ಲಿ ಪ್ರವಾಹ ಆಗ್ತಾ ಇತ್ತು ಅಲ್ಲಿ ಪ್ರವಾಹವನ್ನು ಸರಿಪಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಆದರೆ ಆ ಒಂದು ದುಡ್ಡು ಏನು ರಿಲೀಸ್ ಆಗಿ 2 ವರ್ಷ ಕಳೆದ್ರೂ ಕೂಡ ಇದುವರೆಗೂ ಕೂಡ ಕಾಮಗಾರಿ ಆಗಿಲ್ಲ. ಆದರೆ ಬಿಲ್ಗಳು ಪಾವತಿ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಅಂದಿನ CM ಆಗಿದ್ದಂತಹ ಬೊಮ್ಮಾಯಿಯವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಧ್ಯಮಗಳಿಗೆ ಮಾತನಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. 1800 ಕೋಟಿಯ ಲೆಕ್ಕ BBMPಗೆ ಕೊಡಬೇಕಾಗಿದೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.